ನಮಸ್ಕಾರ ಸ್ನೇಹಿತರೆ, ಅಭಿನವ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಎಸ್ಇಪಿ ಪಠ್ಯಕ್ರಮದ ಬಿಸಿಎ ಹಾಗೂ ಬಿಸಿಎ ಡಾಟಾ ಸೈನ್ಸ್ 4ನೇ ಸೆಮಿಸ್ಟರ್ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿವಿಡಿಯನ್ನ ನೋಡೋಣ. 4ನೇ ಸೆಮಿಸ್ಟರ್ನ ಪಠ್ಯಭಾಗಕ್ಕೆ ಕನ್ನಡ ಧಾರೆ 4 ಎಂಬ ಶೀರ್ಷಿಕೆಯನ್ನ ನೀಡಲಾಗಿದ್ದು, ಯಾವ ಪದ್ಯಪಾಠಗಳು, ಗದ್ಯಪಾಠಗಳು ಹಾಗೂ ಆತ್ಮಕಥನವನ್ನ ನೀಡಲಾಗಿದೆ ಎಂಬುದನ್ನ ತಿಳಿದುಕೊಳ್ಳೋಣ. ಪರಿವಿಡಿಯಲ್ಲಿ ಒಟ್ಟು 4 ಘಟಕಗಳನ್ನ ನೀಡಲಾಗಿದೆ. ಘಟಕ 1. 1ನೇಯದು ದಾನ ಚಿಂತಾಮಣಿ ರನ್ನ. ಇದು ಹಳಗನ್ನಡ ಕಾವ್ಯವಾಗಿದೆ. 2ನೇಯದು ವಿದ್ಯುಚ್ಛೋರನೆಂಬ ರಿಸಿಯ ಕಥೆ ಶಿವಕೋಟ್ಯಾಚಾರ್ಯ. ಇದು ಹಳಗನ್ನಡ ಗದ್ಯವಾಗಿದೆ. 3ನೇಯದು ತುಂಬಿದ ಕೊಡ ತ್ರಿವೇಣಿ. ಇದು ಗದ್ಯಪಾಠವಾಗಿದೆ. 4ನೇಯದು ಕುರುಡ ಎಎನ್ ಮೂರ್ತಿರಾವ್. ಇದು ಗದ್ಯಪಾಠವಾಗಿದೆ. ಘಟಕ 1ರಲ್ಲಿ ಒಟ್ಟು 1 ಪದ್ಯಪಾಠ, 3 ಗದ್ಯಪಾಠಗಳನ್ನ ನೀಡಲಾಗಿದೆ. ಘಟಕ 2. 1ನೇದು ನಿರ್ಮಲ ಧರ್ಮದಿಂದೆ ಪಾಲಿಸು ಧರೆಯಂ ಜನ್ನ. ಇದು ಹಳಗನ್ನಡ ಕಾವ್ಯವಾಗಿದೆ. 2ನೇದು ಮೊಸಳೆಯಂ ಕಪಿ ವಂಚಿಸಿದ ಕಥೆ ವಿಷ್ಣು ಶರ್ಮಾ. ಇದು ಹಳಗನ್ನಡ ಗದ್ಯವಾಗಿದೆ. ಇದರ ಸಂಪಾದಕರು ಡಾ ವೀರೇಶ ಬಡಿಗೇರ, ಎಸ್ಆರ್ ಚನ್ನವೀರಪ್ಪ. 3ನೇದು ಎಲ್ಲಾ ಮಗಳ ಮದುವೆಗಾಗಿ ನೇಮಿಚಂದ್ರ. ಇದು ಗದ್ಯಪಾಠವಾಗಿದೆ. 4ನೇದು ಒಂದು ಅನುಭವದ 2 ಮುಖ ಎಚ್.ಕೆ. ರಂಗನಾಥ್. ಇದು ಗದ್ಯಪಾಠವಾಗಿದೆ. ಘಟಕ 2ರಲ್ಲಿ ಒಟ್ಟು 1 ಪದ್ಯಪಾಠ, 3 ಗದ್ಯಪಾಠಗಳನ್ನು ನೀಡಲಾಗಿದೆ. ಘಟಕ 3. 1ನೇಯದು ಎನಗೆ ವಿದ್ಯೋಪದೇಶಂಗೈದಂ ಗುರು ನಾಗಚಂದ್ರ. ಇದು ಹಳಗನ್ನಡ ಕಾವ್ಯವಾಗಿದೆ. 2ನೇಯದು ದುಷ್ಟಬುದ್ಧಿಯುಂ ಧರ್ಮಬುದ್ಧಿಯುಂ ದುರ್ಗಸಿಂಹ. ಇದು ಹಳಗನ್ನಡ ಗದ್ಯವಾಗಿದೆ. 3ನೇಯದು ತಾಯಿಯ ಹೃದಯ ಪ್ರೇಮ್ಚಂದ್. ಇದು ಗದ್ಯಪಾಠವಾಗಿದೆ. 4ನೇಯದು ಸಂಸ್ಕೃತಿ ಅಧ್ಯಯನ ಬುಡಕಟ್ಟು ಸಂಸ್ಕೃತಿ ಸೋಲಿಗ ಜನಾಂಗ. ಇದು ಒಂದು ಲೇಖನವಾಗಿದೆ. ಘಟಕ 3ರಲ್ಲಿ ಒಟ್ಟು 1 ಪದ್ಯಪಾಠ, 3 ಗದ್ಯಪಾಠಗಳನ್ನು ನೀಡಲಾಗಿದೆ. ಘಟಕ 4. ಘಟಕ 4ರಲ್ಲಿ ಡಾ ಸಿದ್ಧಲಿಂಗಯ್ಯನವರ ಊರು ಕೇರಿ ಎಂಬ ಆತ್ಮಕಥನದ ಆಯ್ದ ಭಾಗವನ್ನು ನೀಡಲಾಗಿದೆ. ಒಟ್ಟಾರೆಯಾಗಿ ಬಿಸಿಎ ಹಾಗೂ ಬಿಸಿಎ ಡೇಟಾ ಸೈನ್ಸ್ 4ನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯದ ಪಠ್ಯದಲ್ಲಿ ಒಟ್ಟು 3 ಪದ್ಯಪಾಠಗಳು, 9 ಗದ್ಯಪಾಠಗಳು, 1 ಆತ್ಮಕಥನವನ್ನು ನೀಡಲಾಗಿದೆ. ಹಾಗೂ ಪಠ್ಯಪುಸ್ತಕದ ಕೊನೆಯಲ್ಲಿ 4ನೇ ಸೆಮಿಸ್ಟರ್ನ ಒಂದು ಮಾದರಿ ಪ್ರಶ್ನೆಪತ್ರಿಕೆಯನ್ನು ನೀಡಲಾಗಿದೆ. ಮಾದರಿ ಪ್ರಶ್ನೆಪತ್ರಿಕೆಯ ಕುರಿತು ಹಾಗೂ ಪ್ರತಿ ಪದ್ಯಪಾಠ, ಗದ್ಯಪಾಠದಲ್ಲಿ ಬರುವ 5 ಮತ್ತು 10 ಅಂಕಗಳ ಪ್ರಮುಖ ಪ್ರಶ್ನೆಗಳ ಕುರಿತು ಮತ್ತೊಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕನ್ನಡ ವಿಡಿಯೋ ತರಗತಿಗಳಿಗಾಗಿ ನಮ್ಮ ಅಭಿನವ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಕೋರುತ್ತಾ ಧನ್ಯವಾದಗಳು.